ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಮಾಸ್ಟರ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾನು BA ಫಸ್ಟ್ ಸೆಮಿಸ್ಟರ್ ಮೈಕ್ರೋ ಎಕನಾಮಿಕ್ಸ್ ಇಂಪಾರ್ಟೆಂಟ್ 2 ಮಾರ್ಕರ್ಸ್, 5 ಮಾರ್ಕರ್ಸ್, 10 ಮಾರ್ಕರ್ಸ್ ಹಾಗೆ 15 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಸವಿವರವಾಗಿ ವಿವರಿಸಲಿದ್ದೇನೆ. ಇದು ನಿಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿದೆ. ನೀವು ಈ ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರಿಪೇರ್ ಮಾಡಿದರೆ 80ಕ್ಕೆ 80 ಅಂಕಗಳನ್ನು ಪಡೆಯಬಹುದಾಗಿದೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಇವಾಗ 2 ಅಂಕದ ಪ್ರಶ್ನೆ ನೋಡೋಣ. ಪ್ರಶ್ನೆ 1, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ವೈಯಕ್ತಿಕ ಗ್ರಾಹಕರು, ಉತ್ಪಾದಕರು, ಸಂಸ್ಥೆಗಳು, ವಸ್ತುಗಳು, ಬೆಲೆ ಮತ್ತು ಉತ್ಪಾದನೆಯಂಥ ವೈಯಕ್ತಿಕ ಆರ್ಥಿಕ ಘಟಕಗಳ ವರ್ತನೆಯನ್ನು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಶಾಖೆಯನ್ನು ನಾವೇನು ಕರಿತೀವಿ? ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುತ್ತೇವೆ. ಪ್ರಶ್ನೆ 2, ಬೇಡಿಕೆ ಕಾರ್ಯ ಎಂದರೇನು? ಬೇಡಿಕೆ ಮತ್ತು ಅದರ ನಿರ್ಧಾರಕ ಅಂಶಗಳ ನಡುವಿನ ಸಂಬಂಧವನ್ನು ತೋರಿಸುವ ಕಾರ್ಯವನ್ನು ನಾವು ಏನಂತೀವಿ? ಬೇಡಿಕೆ ಕಾರ್ಯ ಎನ್ನುತ್ತೇವೆ. dx = f of p, y, t, pr. ಪ್ರಶ್ನೆ 3, ಬೇಡಿಕೆಯ ನಿಯಮ ಎಂದರೇನು? ಇತರ ಅಂಶಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಬೆಲೆ ಕಡಿಮೆಯಾದರೆ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನು ಬೇಡಿಕೆಯ ನಿಯಮ ಎಂದು ಕರೆಯುತ್ತೇವೆ. ಪ್ರಶ್ನೆ 4, ಬೇಡಿಕೆಯ ಸ್ಥಿತಿಸ್ಥಾಪಕತೆ ಎಂದರೇನು? ಬೆಲೆ, ಆದಾಯ ಮತ್ತು ಸಂಬಂಧಿತ ವಸ್ತುವಿನ ಬೆಲೆಯಲ್ಲಿ ಬದಲಾಗುವ ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಯ ಪ್ರಮಾಣವನ್ನು ನಾವು ಏನಂತೀವಿ? ಬೇಡಿಕೆಯ ಸ್ಥಿತಿಸ್ಥಾಪಕತೆ ಎಂದು ಕರೆಯುತ್ತೇವೆ. ಪ್ರಶ್ನೆ 5, ಸೀಮಾಂತ ಉಪಯುಕ್ತತೆ ಎಂದರೇನು ಕೇಳಿದರೆ, ಒಂದು ವಸ್ತುವಿನ ಹೆಚ್ಚುವರಿ ಒಂದು ಘಟಕವನ್ನು ಸೇವಿಸುವುದರಿಂದ ಒಟ್ಟು ಉಪಯುಕ್ತತೆಯಲ್ಲಿ ಉಂಟಾಗುವ ಹೆಚ್ಚಳವನ್ನು ಸೀಮಾಂತ ಉಪಯುಕ್ತತೆ ಎನ್ನುತ್ತಾರೆ. m = ΔTU/ΔQ. ಪ್ರಶ್ನೆ 13, ಸರಾಸರಿ ವೆಚ್ಚ ಎಂದರೇನು? ಇದರ ಉತ್ತರ ನೋಡೋದಾದರೆ, ಒಟ್ಟು ವೆಚ್ಚವನ್ನು ಒಟ್ಟು ಉತ್ಪಾದನೆಯ ಘಟಕಗಳಿಂದ ಭಾಗಿಸಿದಾಗ ದೊರೆಯುವ ವೆಚ್ಚವನ್ನು ನಾವು ಏನಂತೀವಿ? ಸರಾಸರಿ ವೆಚ್ಚ ಎನ್ನುತ್ತಾರೆ. AC = TC/Q. ಪ್ರಶ್ನೆ 14, ಸೀಮಾಂತ ವೆಚ್ಚ ಎಂದರೇನು? ಹೆಚ್ಚುವರಿ ಒಂದು ಘಟಕ ಉತ್ಪಾದಿಸಿದಾಗ ಒಟ್ಟು ವೆಚ್ಚದಲ್ಲಿ ಉಂಟಾಗುವ ಹೆಚ್ಚಳವನ್ನು ಸೀಮಾಂತ ವೆಚ್ಚ ಎಂದು ಕರೆಯುತ್ತಾರೆ. MC = TC/Q. ಪ್ರಶ್ನೆ 15, ಸಮನಷ್ಟ ಲಾಭ ಬಿಂದು ಎಂದರೇನು? ಒಂದು ಆದಾಯ ಮತ್ತು ಒಟ್ಟು ವೆಚ್ಚ ಸಮನಾಗಿರುವ, ಅಂದರೆ ಲಾಭವೂ ಇಲ್ಲ ಈ ಕಡೆ ನಷ್ಟವೂ ಇಲ್ಲ, ಉತ್ಪಾದಕ ಮಟ್ಟವನ್ನು ಬ್ರೇಕ್ ಇವನ್ ಪಾಯಿಂಟ್ ಎಂದು ಇಲ್ಲಿ ಕರೆಯುತ್ತೇವೆ. ಪ್ರಶ್ನೆ 16, ಮಾರುಕಟ್ಟೆ ಎಂದರೇನು? ಖರೀದಿದಾರರು ಮತ್ತು ಮಾರಾಟಗಾರರ ವಸ್ತುಗಳ ಅಥವಾ ಸೇವೆಗಳ ಖರೀದಿ ಮತ್ತು ಮಾರಾಟ ನಡೆಸುವ ವ್ಯವಸ್ಥೆಯನ್ನು ನಾವು ಏನಂತೀವಿ? ಮಾರುಕಟ್ಟೆ ಅಂತ ಕರಿತೀವಿ. ಪ್ರಶ್ನೆ 17, ಏಕಸ್ವಾಮ್ಯ ಎಂದರೇನು? ಒಂದು ವಸ್ತುವಿಗೆ ಒಬ್ಬನೇ ಮಾರಾಟಗಾರನಿಗಿದ್ದನು, ಸಮೀಪದ ಪರ್ಯಾಯ ವಸ್ತುಗಳು ಇದ್ದಲ್ಲದ ಮಾರುಕಟ್ಟೆಯನ್ನು ನಾವೇಂತೀವಿ? ಏಕಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಪ್ರಶ್ನೆ 18, ಅಲ್ಪಸ್ವಾಮ್ಯ ಎಂದರೇನು? ಮಾರುಕಟ್ಟೆಯಲ್ಲಿ ಕೆಲವು ದೊಡ್ಡ ಮಾರಾಟಗಾರರು ಪ್ರಾಬಲ್ಯ ಹೊಂದಿರುವ ಮಾರುಕಟ್ಟೆಯ ರಚನೆಯನ್ನು ನಾವೇನ್ತೀವಿ? ಅಲ್ಪಸ್ವಾಮ್ಯ ಎನ್ನುತ್ತೇವೆ. ಪ್ರಶ್ನೆ 19, ನಾವೀನ್ಯತಾ ಲಾಭ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಕೇಳಿದರೆ, ಇದರ ಉತ್ತರ ಜೋಸೆಫ್ ಎ. ಶೆಂಟಿಫರ್ ಅವರು ನಾವೀನ್ಯತಾ ಲಾಭ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಪ್ರಶ್ನೆ 20, ರಿಕಾರ್ಡೋ ಅವರು ಬಾಡಿಗೆ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಡೇವಿಡ್ ರಿಕಾರ್ಡೋ ಅವರು ಬಾಡಿಗೆಯ ಸಿದ್ಧಾಂತವನ್ನು ರಿಚರ್ಡಿಯನ್ ಥಿಯರಿ ಆಫ್ ರೆಂಟ್ ವನ್ನು ಪ್ರತಿಪಾದಿಸಿದರು. ಇವಾಗ 5 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1, ಪೂರೈಕೆ ಎಂದರೇನು? ಪೂರೈಕೆಯ ನಿಯಮವನ್ನು ವಿವರಿಸಿ ಕೇಳಿದರೆ, ಇದರ ಉತ್ತರ ನೋಡೋಣ. ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಉತ್ಪಾದಕನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸಿದ್ಧನಿದ್ದಾಗ ವಸ್ತುವಿನ ಪ್ರಮಾಣವನ್ನು ಪೂರೈಕೆಯಲ್ಲಿ ಎಂದು ಕರೆಯುತ್ತೇವೆ. ಪೂರೈಕೆ ನಿಯಮ ನೋಡಿದರೆ, ಇತರ ಅಂಶಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಪೂರೈಕೆ ಹೆಚ್ಚಾಗುತ್ತದೆ ಮತ್ತು ಬೆಲೆ ಕಡಿಮೆಯಾದರೆ ಅದರ ಪೂರೈಕೆ ಕಡಿಮೆಯಾಗುತ್ತದೆ. ಅಂದರೆ ಬೆಲೆ ಮತ್ತು ಪೂರೈಕೆ ನಡುವೆ ನೇರ ಸಂಬಂಧವಿದೆ. ಪೂರೈಕೆಯ ನಿಯಮದ ಕಾರಣಗಳು ನೋಡೋದಾದರೆ, 1ನೇದು ಹೆಚ್ಚಿನ ಬೆಲೆ ಹೆಚ್ಚಿನ ಲಾಭಕ್ಕೆ ಕಾರಣ ಆಗುತ್ತದೆ. 2ನೇದು ಉತ್ಪಾದಕರು ಉತ್ಪಾದನೆಯನ್ನು ಹೆಚ್ಚಿಸುತ್ತಾರೆ. 3ನೇದು ಹೊಸ ಉತ್ಪಾದಕರು ಮಾರುಕಟ್ಟೆಗೆ ಪ್ರವೇಶಿಸುತ್ತಾರೆ. 4ನೇದು ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಕಡಿಮೆಯಾಗುತ್ತದೆ.
ಪ್ರಶ್ನೆ 2, ಉದಾಸೀನತಾ ವಕ್ರರೇಖೆಯ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಲು ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ 2 ವಸ್ತುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವ ವಕ್ರರೇಖೆಯನ್ನು ಉದಾಸೀನತಾ ವಕ್ರರೇಖೆ ಎಂದು ಕರೆಯುತ್ತೇವೆ. ಇದರ ಲಕ್ಷಣಗಳನ್ನು ನೋಡಿದರೆ, ಒಂದನೇದು ಎಡದಿಂದ ಬಲಕ್ಕೆ ಕೆಳಮುಖವಾಗಿರುತ್ತದೆ. ಎರಡನೇದು ಮೂಲ ಬಿಂದುವಿನ ಕೆಳಗೆ ಭಿನ್ನವಾಗಿರುತ್ತದೆ. ಮೂರನೇದು ಎರಡು ಉದಾಸೀನ ವಕ್ರರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ. ನಾಲ್ಕನೇದು ಮೇಲಿನ ಐಸಿ ವೃತ್ತಿನ ತೃಪ್ತಿಯನ್ನು ಸೂಚಿಸುತ್ತದೆ. ಐದನೇದು ಉದಾಸೀನತಾ ವಕ್ರರೇಖೆಯ ಮೇಲಿನ ಎಲ್ಲ ಬಿಂದುಗಳು ಒಂದೇ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಆರನೇದು ಸಾಮಾನ್ಯವಾಗಿ ಐಸಿ ಅಕ್ಷರಗಳನ್ನು ಸ್ಪರ್ಶಿಸುವುದಿಲ್ಲ. ಪ್ರಶ್ನೆ 3, ಉತ್ಪಾದನಾ ಸಾಧ್ಯತಾ ವಕ್ರರೇಖೆ ಕುರಿತು ಟಿಪ್ಪಣಿ ಬರೆಯಿರಿ ಕೇಳಿದ್ದಾರೆ. ಇದರ ಉತ್ತರ ನೋಡೋದಾದರೆ, ನಿರ್ದಿಷ್ಟ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು 2 ವಸ್ತುಗಳನ್ನು ಉತ್ಪಾದಿಸಬಹುದಾದ ವಿವಿಧ ಗರಿಷ್ಠ ಉತ್ಪಾದನಾ ಸಂಯೋಜನೆಗಳನ್ನು ತೋರಿಸುವ ವಕ್ರರೇಖೆಯನ್ನು ನಾವು ಕರಿತೇವೆ ಎಂದು ಕರಿತೇವೆ. ಇದರ ಮುಖ್ಯ ಲಕ್ಷಣ ನೋಡೋದಾದರೆ, ಒಂದನೇದು ಸಂಪನ್ಮೂಲಗಳ ಸೀಮಿತವಾಗಿದೆ. ಎರಡನೇದು ಸಂಪನ್ಮೂಲಗಳನ್ನು ಪರ್ಯಾಯ ಬಳಕೆಗೆ ಬಳಸಬಹುದು. ಮೂರನೇದು ಸಾಮಾನ್ಯವಾಗಿ PPCಯ ಕೆಳಮುಖವಾಗಿರುತ್ತದೆ. ನಾಲ್ಕನೇದು ಇದು ಅವಕಾಶ ವೆಚ್ಚವನ್ನು ಸೂಚಿಸುತ್ತದೆ. ಐದನೇದು ಸಂಪನ್ಮೂಲಗಳ ಪೂರ್ಣ ಮತ್ತು ಪರಿಣಾಮಕಾರಿ ಬಳಕೆಯನ್ನು PPC ತೋರಿಸುತ್ತದೆ. ಪ್ರಶ್ನೆ 4, ಬೇಡಿಕೆಯ ವಿಸ್ತರಣೆ ಮತ್ತು ಸಂಕೋಚನವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ, ವಸ್ತುವಿನ ಸ್ವಂತ ಬೆಲೆಯಲ್ಲಿ ಬದಲಾವಣೆಯಿಂದ ಬೇಡಿಕೆಯ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆಯನ್ನು ಬೇಡಿಕೆಯ ವಿಸ್ತರಣೆ ಮತ್ತು ಸಂಕೋಚನ ಎನ್ನುತ್ತಾರೆ. ಒಂದನೇದು ಬೇಡಿಕೆಯ ವಿಸ್ತರಣೆ ನೋಡೋದಾದರೆ, ವಸ್ತುವಿನ ಬೆಲೆ ಕಡಿಮೆಯಾದಾಗ ಬೇಡಿಕೆಯ ಪ್ರಮಾಣ ಹೆಚ್ಚಾಗುವುದನ್ನು ಇಲ್ಲಿ ಎಕ್ಸ್ಪ್ಯಾನ್ಷನ್ಸ್ ಆಫ್ ಡಿಮ್ಯಾಂಡ್ ಎನ್ನುತ್ತೇವೆ. ಎರಡನೇ ಪಾಯಿಂಟ್, ಬೇಡಿಕೆಯ ಸಂಕೋಚನ, ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣ ಕಡಿಮೆಯಾಗುವುದನ್ನು ಕಾಂಟ್ರಾಕ್ಷನ್ಸ್ ಆಫ್ ಡಿಮ್ಯಾಂಡ್ ಎಂದು ಕರೆಯುತ್ತೇವೆ. ಇದರ ವ್ಯತ್ಯಾಸ ನೋಡಿದರೆ, ಬೆಲೆ ಕಡಿಮೆಯಾಗುವುದು ಬೇಡಿಕೆಯ ವಿಸ್ತರಣೆ, ಬೆಲೆ ಹೆಚ್ಚಾಗುವುದು ಬೇಡಿಕೆಯ ಸಂಕೋಚನ, ಎರಡೂ ಒಂದೇ ಡಿಮ್ಯಾಂಡ್ ಕರ್ವ್ನಲ್ಲಿ ಚಲನೆಯಾಗಿದೆ. ಪ್ರಶ್ನೆ 5, ಬೇಡಿಕೆಯ ಸ್ಥಿತಿಸ್ಥಾಪಕತೆಯ ವಿಧಗಳನ್ನು ವಿವರಿಸಿ ಕೇಳಿದ್ದಾರೆ. ಬೆಲೆಯಲ್ಲಿ ಅಥವಾ ಇತರ ಅಂಶಗಳಲ್ಲಿ ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ಉಂಟಾಗುವ ಪ್ರಕ್ರಿಯೆಯನ್ನು ಅಥವಾ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಂದು ಕರೆಯುತ್ತೇವೆ. ಇದರ ವಿಧಗಳು ನೋಡೋದಾದರೆ, ಬೆಲೆ ಸ್ಥಿತಿಸ್ಥಾಪಕತೆ, ಬೆಲೆಯ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಯಾಗಿದೆ. ಎರಡನೇದೇನೈತಿ, ಆದಾಯ ಸ್ಥಿತಿಸ್ಥಾಪಕತೆ, ಆದಾಯದ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಯಾಗಿದೆ. ಮೂರನೇದೇನೈತಿ, ಅಡ್ಡ ಸ್ಥಿತಿಸ್ಥಾಪಕತೆ, ಸಂಬಂಧಿತ ವಸ್ತುವಿನ ಬೆಲೆಯ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಉಂಟಾಗುವ ಒಂದು ಬದಲಾವಣೆಯಾಗಿದೆ. ಪ್ರಶ್ನೆ 6, ಉತ್ಪಾದನಾ ಕಾರ್ಯವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಉತ್ಪಾದನಾ ಅಂಶಗಳ ಪ್ರಮಾಣ ಮತ್ತು ಅವುಗಳಿಂದ ದೊರೆಯುವ ಉತ್ಪಾದನೆಯ ಪ್ರಮಾಣದ ನಡುವಿನ ಒಂದು ತಾಂತ್ರಿಕ ಸಂಬಂಧ ನಾವು ಏನು ಕರಿತೀವಿ, ಉತ್ಪಾದನಾ ಕಾರ್ಯ ಎನ್ನುತ್ತೇವೆ ಅಥವಾ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳಿ ಕರಿತೇವೆ. ಇದ್ರ ಸೂತ್ರ ಏನೈತಿ, Q=F(L, K, N, E). ಇಲ್ಲಿ Q ಅಂದರೆ ಉತ್ಪಾದನೆ, L ಅಂದರೆ ಕಾರ್ಮಿಕ, K ಅಂದರೆ ಬಂಡವಾಳ, N ಅಂದರೆ ಭೂಮಿ, E ಅಂದರೆ ಉದ್ಯಮಶೀಲತೆ ಅಂತೇಳಿ ಕರಿತೇವೆ. ಉತ್ಪಾದನಾ ಕಾರ್ಯದ ವಿಧಗಳು ನೋಡೋದಾದರೆ, ಶಾರ್ಟ್ ರನ್ ಪ್ರೊಡಕ್ಷನ್ ಫಂಕ್ಷನ್, ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್. ಉತ್ಪಾದನಾ ಕಾರ್ಯವು ಉತ್ಪಾದನಾ ಅಂಶಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಗರಿಷ್ಠ ಉತ್ಪಾದನೆ ಪಡೆಯಲು ಇದು ಸಹಾಯ ಮಾಡುತ್ತದೆ. ಪ್ರಶ್ನೆ 7, ಉತ್ಪಾದನೆಯ ಅಂಶಗಳ ಪ್ರತಿಫಲದ ನಿಯಮವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋದಾದರೆ, ಉತ್ಪಾದನಾ ಅಂಶಗಳು ಸ್ಥಿರವಾಗಿಸಿ ಒಂದು ಬದಲಾಗುವ ಅಂಶಗಳನ್ನು ಹೆಚ್ಚಿಸಿದಾಗ ಉತ್ಪಾದನೆಯಲ್ಲಿ ಉಂಟಾಗುವ ಬದಲಾವಣೆಯನ್ನು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ಎಂದು ಕರೆಯುತ್ತಾರೆ. ಇಲ್ಲಿ 3 ಹಂತಗಳನ್ನು ನೋಡ್ತೀವಿ. ಒಂದನೇದು ಹೆಚ್ಚುತ್ತಿರುವ ಪ್ರತಿಫಲದ ಹಂತ, ಇಲ್ಲಿ ಉತ್ಪಾದನೆ ವೇಗವಾಗಿ ಹೆಚ್ಚುತ್ತದೆ. ಅದೇ ಇರಲಿ. ಎರಡನೇ ಪಾಯಿಂಟ್ ನೋಡೋದಾದರೆ, ಕಡಿಮೆಯಾಗುತ್ತಿರುವ ಪ್ರತಿಫಲದ ಹಂತ, ಉತ್ಪಾದನೆ ಹೆಚ್ಚಾಗುತ್ತದೆ ಆದರೆ ಕಡಿಮೆ ದರದಲ್ಲಿ. ಪಾಯಿಂಟ್ 3 ಏನೈತಿ, ಋಣಾತ್ಮಕ ಪ್ರತಿಫಲದ ಹಂತ, ಹೆಚ್ಚುವರಿ ಅಂಶದಿಂದ ಉತ್ಪಾದನೆ ಇಲ್ಲಿ ಕಡಿಮೆ ಆಗುತ್ತದೆ. ಪ್ರಶ್ನೆ 8, ನಾವೀನ್ಯತಾ ಲಾಭ ಸಿದ್ಧಾಂತವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋದಾದರೆ, ಜೋಸೆಫ್ ಎ. ಸ್ಕಂಪ್ಟರ್ ಅವರು ನಾವೀನ್ಯತಾ ಲಾಭ ಸಿದ್ಧಾಂತವನ್ನು ಇಲ್ಲಿ ಪ್ರತಿಪಾದಿಸಿದರು. ಸ್ಕಂಪ್ಟರ್ ಅವರ ಪ್ರಕಾರ, ಉದ್ಯಮಿಯು ಹೊಸ ಆವಿಷ್ಕಾರಗಳನ್ನು ಮತ್ತು ನವೀನತೆಗಳನ್ನು ಪರಿಚಯಿಸುವುದರಿಂದ ಹೆಚ್ಚುವರಿ ಲಾಭ ಇಲ್ಲಿ ಪಡೆಯುತ್ತಾನೆ ಅಂತ ಹೇಳ್ತಾರೆ. ನಾವೀನ್ಯತೆಯ ಉದಾಹರಣೆಗಳನ್ನು ನೋಡೋದಾದರೆ, ಫಸ್ಟ್ನೇದೇನೈತಿ, ಹೊಸ ವಸ್ತುವಿನ ಉತ್ಪಾದನೆ ಆಗ್ತೈತಿ. ಎರಡನೇದೇನೈತಿ, ಹೊಸ ಉತ್ಪಾದನಾ ವಿಧಾನ ಆಗುತ್ತೆ. ಮೂರನೇದೇನು, ಹೊಸ ಮಾರುಕಟ್ಟೆಯ ಪ್ರವೇಶ. ನಾಲ್ಕನೇದೇನೈತಿ, ಹೊಸ ಕಚ್ಚಾ ವಸ್ತುಗಳ ಬಳಕೆ. ಐದನೇದೈತಿ, ಹೊಸ ಉದ್ಯಮ ಸಂಘಟನೆ ಪರಿಚಯ. ಆದ್ದರಿಂದ ಇನ್ನೋವೇಷನ್ ಟು ಪ್ರೊಡಕ್ಟಿವಿಟಿ, ಮಾರ್ಕೆಟ್ ಅಡ್ವಾಂಟೇಜ್ ಟು ಎಕ್ಸ್ಟ್ರಾ ಪ್ರಾಫಿಟ್ ಇಲ್ಲಿ ಉಂಟಾಗುತ್ತದೆ. ಪ್ರಶ್ನೆ 9, ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋದಾದರೆ, ಒಟ್ಟು ಆದಾಯ
ಒಟ್ಟು ಮಾರಾಟದಿಂದ ದೊರೆಯುವ ಆದಾಯವನ್ನು ಟೋಟಲ್ ರಿವೆನ್ಯೂ ಎಂದು ಕರೆಯುತ್ತೇವೆ. TR = P × Q. ಎರಡನೇ ಪಾಯಿಂಟ್ ಏನೈತಿ, ಸರಾಸರಿ ಆದಾಯ. ಒಟ್ಟು ಆದಾಯವನ್ನು ಮಾರಾಟದ ಪ್ರಮಾಣದಿಂದ ಭಾಗಿಸಿದಾಗ ದೊರೆಯುವ ಆದಾಯ ಆಗಿರ್ತೈತಿ. AR = ಏನು, TR/Q. ಮೂರನೇನೈತಿ, ಸೀಮಾಂತ ಆದಾಯ. ಹೆಚ್ಚುವರಿ ಒಂದು ಘಟಕ ಮಾರಾಟ ಮಾಡೋದರಿಂದ ಒಟ್ಟು ಆದಾಯದಲ್ಲಿ ಉಂಟಾಗುವ ಒಂದು ಹೆಚ್ಚಳ ಐತಿ. ಇದಕ್ಕೇನಂತೀವಿ, MR = TR/Q. ಪ್ರಶ್ನೆ 10, ಉತ್ಪಾದನಾ ವೆಚ್ಚಗಳ ವಿವಿಧ ಪರಿಕಲ್ಪನೆಗಳನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಉತ್ಪಾದನೆಗೆ ಸಂಬಂಧಿಸಿದ ಪ್ರಮುಖ ವೆಚ್ಚಗಳನ್ನು ಕೆಳಗಿನಂತೆ ವಿಂಗಡಿಸಬಹುದು. ಒಂದನೇದೇನೈತಿ, ಒಟ್ಟು ಸ್ಥಿರ ವೆಚ್ಚ. ಉತ್ಪಾದನೆಯ ಪ್ರಮಾಣ ಬದಲಾದರೂ ಬದಲಾಗದ ವೆಚ್ಚ. ಎರಡನೇದೇನೈತಿ, ಒಟ್ಟು ಚರ ವೆಚ್ಚ. ಉತ್ಪಾದನೆಯೊಂದಿಗೆ ಬದಲಾಗುವ ವೆಚ್ಚ. ಮೂರನೇದೇನೈತಿ, ಒಟ್ಟು ವೆಚ್ಚ ಅಂತ ಕರಿತೀವಿ, TFC + TVC ಅಂತ ಕರಿತೀವಿ. ನಾಲ್ಕನೇದೈತಿ, ಸರಾಸರಿ ವೆಚ್ಚ. ಇಲ್ಲಿ ಏನು ನೋಡ್ತೀವಿ ನಾವು, TC/Q ನೋಡ್ತೀವಿ. ಇಲ್ಲಿ ಐದನೇದೇನೈತಿ, ಸೀಮಾಂತ ವೆಚ್ಚ. ಹೆಚ್ಚುವರಿ ಒಂದು ಘಟಕ ಉತ್ಪಾದನೆಯಿಂದ ಉಂಟಾಗುವ ಹೆಚ್ಚುವರಿ ವೆಚ್ಚ ಆಗೈತಿ. ಸೂತ್ರಗಳು ನೋಡಿದರೆ TC = TFC + TVC, AC = TC/Q, MC = TC/Q. ಪ್ರಶ್ನೆ 11, ಬೆಲೆ ಭೇದ ಭಾವ ಎಂದರೇನು, ಅದರ ವಿಧಗಳನ್ನು ವಿವರಿಸಿ ಕೇಳಿದ್ದಾರೆ. ಉತ್ತರ ನೋಡೋಣ. ಒಂದೇ ವಸ್ತುವನ್ನು ವಿವಿಧ ಗ್ರಾಹಕರಿಗೆ ಅಥವಾ ವಿವಿಧ ಮಾರುಕಟ್ಟೆಗಳಲ್ಲಿ ವಿಭಿನ್ನ ಬೆಲೆಗಳಲ್ಲಿ ಮಾರಾಟ ಮಾಡುವುದನ್ನು ನಾವು ಏನಂತೀವಿ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಎನ್ನುತ್ತಾ ಕರಿತೀವಿ. ಇದರ ವಿಧಗಳು ನೋಡೋದಾದರೆ, ಒಂದನೇದೇನೈತಿ, ಪ್ರಥಮ ದರ್ಜೆಯ ಬೆಲೆ ಭೇದ ಭಾವ. ಎರಡನೇದೇನೈತಿ, ದ್ವಿತೀಯ ದರ್ಜೆಯ ಬೆಲೆ ಭೇದ ಭಾವ. ಮೂರನೇದೈತಿ, ತೃತೀಯ ದರ್ಜೆಯ ಬೆಲೆ ಭೇದ ಭಾವ. ಉದಾಹರಣೆ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಮತ್ತು ಇತರರಿಗೆ ಸಾಮಾನ್ಯ ದರದಲ್ಲಿ ಟಿಕೆಟ್ ನೀಡುವುದು. ಇವಾಗ ಪ್ರಶ್ನೆ 12, ಅಲ್ಪಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋದಾದರೆ, ಕೆಲವು ದೊಡ್ಡ ಸಂಸ್ಥೆಗಳು ಮಾರುಕಟ್ಟೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೊಂದಿರುವ ಮಾರುಕಟ್ಟೆಯನ್ನು ನಾವು ಏನಂತೀವಿ, ಇಲ್ಲಿ ಅಲ್ಪಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಇದರ ಲಕ್ಷಣಗಳು ನೋಡೋದಾದರೆ, ಒಂದನೇದೇನೈತಿ, ಕೆಲವು ಮಾರಾಟಗಾರರು ಇರ್ತಾರೆ ಇಲ್ಲಿ. ಎರಡನೇದೇನೈತಿ, ಸಂಸ್ಥೆಗಳ ನಡುವೆ ಪರಸ್ಪರ ಅವಲಂಬನೆಯನ್ನು ಹೊಂದಿರುತ್ತದೆ. ಮೂರನೇದೇನೈತಿ, ಹೊಸ ಸಂಸ್ಥೆಗಳ ಪ್ರವೇಶಿಗೆ ಇಲ್ಲಿ ಅಡೆತಡೆಯಾಗಿ ಉಂಟಾಗುತ್ತದೆ. ನಾಲ್ಕನೇದೇನೈತಿ, ಬೆಲೆ ಸ್ಪರ್ಧೆ ಅಥವಾ ಬೆಲೆ ರಹಿತ ಸ್ಪರ್ಧೆ ಇಲ್ಲಿ ಇರಬಹುದಾಗಿದೆ. ಐದನೇದೇನೈತಿ, ಜಾಹೀರಾತು ಮತ್ತು ಉತ್ಪನ್ನ ವಿಭಿನ್ನತೆ ಇಲ್ಲಿ ಪ್ರಮುಖವಾಗಿರುತ್ತದೆ. ಇವಾಗ 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬೇಡಿಕೆ ಎಂದರೇನು, ಬೇಡಿಕೆಯ ನಿಯಮವನ್ನು ವಿವರಿಸಿ ಅದರ ಊಹೆಗಳು ಮತ್ತು ಅಪವಾದಗಳನ್ನು ಸೂಕ್ತ ಚಿತ್ರ ಸಹಿತ ವಿವರಿಸಿ ಕೇಳಿದ್ದಾರೆ. ಉತ್ತರ ನೋಡೋಣ. ಬೇಡಿಕೆಯ ಅರ್ಥ ನೋಡೋದಾದರೆ, ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಒಂದು ವಸ್ತುವನ್ನು ಖರೀದಿಸಲು ಗ್ರಾಹಕನಿಗೆ ಇಚ್ಛೆಯ ಸಾಮರ್ಥ್ಯ ಮತ್ತು ಸಿದ್ಧತೆ ಇದ್ದರೆ ಅದನ್ನು ಬೇಡಿಕೆ ಎಂದು ಕರೆಯುತ್ತೇವೆ. ಬೇಡಿಕೆಯ ನಿಯಮ ನೋಡೋದಾದರೆ, ಇತರ ಅಂಶಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆಯಲ್ಲಿ ಕಡಿಮೆಯಾಗುತ್ತದೆ ಮತ್ತು ಬೆಲೆ ಕಡಿಮೆಯಾದರೆ ಅದರ ಬೇಡಿಕೆಯಲ್ಲಿ ಏನಾಗ್ತೈತಿ, ಹೆಚ್ಚಾಗುತ್ತದೆ. ಇದನ್ನು ಬೇಡಿಕೆಯ ನಿಯಮ ಎಂದು ಕರೆಯುತ್ತೇವೆ. ಅಂದರೆ ಬೆಲೆ ಮೇಲೆ, ಬೇಡಿಕೆ ಕೆಳಗೆ. ಬೆಲೆ ಕೆಳಗೆ ಆದರೆ ಬೇಡಿಕೆ ಮೇಲಾಗುತ್ತದೆ. ಬೇಡಿಕೆಯ ನಿಯಮದ ಊಹೆಗಳು ನೋಡೋದಾದರೆ, ಒಂದನೇದು, ಗ್ರಾಹಕನ ಆದಾಯ ಸ್ಥಿರವಾಗಿರಬೇಕು. ಎರಡನೇದು, ಗ್ರಾಹಕನ ಅಭಿರುಚಿ ಮತ್ತು ಆದ್ಯತೆಗಳು ಬದಲಾಗಬಾರದು. ಮೂರನೇದು, ಸಂಬಂಧಿತ ವಸ್ತುಗಳ ಬೆಲೆ ಸ್ಥಿರವಾಗಿರಬೇಕು. ನಾಲ್ಕನೇದು, ಭವಿಷ್ಯದ ಬೆಲೆಗಳ ಬಗ್ಗೆ ನಿರೀಕ್ಷೆ ಬದಲಾಗಬಹುದು. ಐದನೇದು, ಜನಸಂಖ್ಯೆಯಲ್ಲಿ ದೊಡ್ಡ ಬದಲಾವಣೆ ಇರಬಾರದು. ಬೇಡಿಕೆಯ ನಿಯಮದ ಅಪವಾದಗಳು ನೋಡೋದಾದರೆ, ಒಂದನೇದೇನೈತಿ, ಗಿಬ್ಬನ್ ಗೂಡ್ಸ್. ಕೆಲ ದರ್ಜೆಯ ವಸ್ತುವಿನಲ್ಲಿ ಬೆಲೆ ಏರಿದರೂ ಬೇಡಿಕೆ ಹೆಚ್ಚಾಗಬಹುದು. ಎರಡನೇದೇನೈತಿ, ವೆಬ್ಲನ್ ಗೂಡ್ಸ್. ಪ್ರತಿಷ್ಠೆಯ ವಸ್ತುಗಳಲ್ಲಿ ಹೆಚ್ಚಿನ ಬೆಲೆ ಹೆಚ್ಚಿನ ಆಕರ್ಷಣೆಗೆ ಕಾರಣವಾಗಬಹುದು. ಮೂರನೇದೇನೈತಿ, ಭವಿಷ್ಯದಲ್ಲಿ ಬೆಲೆ ಇನ್ನಷ್ಟು ಏರಲಿದೆ ಎಂಬ ನಿರೀಕ್ಷೆ. ನಾಲ್ಕನೇದು, ತುರ್ತು ಅಗತ್ಯದ ವಸ್ತುಗಳು. ಐದನೇದು, ಗ್ರಾಹಕರಿಗೆ ವಸ್ತುವಿನ ನಿಜವಾದ ಬೆಲೆಯ ಬಗ್ಗೆ ಮಾಹಿತಿ ಇಲ್ಲದಿರುವುದು. ಚಿತ್ರ ನೋಡೋದಾದರೆ, ಬೆಲೆ P ಇಲ್ಲಿ A to B, ಮಿಡಲ್ D, Q ಏನೈತಿ, ಪ್ರಮಾಣ. D ಏನಂತೀವಿ ನಾವು, ಡಿಮ್ಯಾಂಡ್ ಕರ್ವ್ ಅಂತೇಳಿ ಕರಿತೀವಿ. ಡಿಮ್ಯಾಂಡ್ ಕರ್ವ್ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಎಡದಿಂದ ಬೆಲ್ಲಕ್ಕೆ ಕೆಳಮುಖದಲ್ಲಿ ಇದು ಇರುತ್ತದೆ. ತೀರ್ಮಾನ ನೋಡೋದಾದರೆ, ಸಾಮಾನ್ಯವಾಗಿ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧವಿದೆ. ಆದ್ದರಿಂದ ಬೇಡಿಕೆಯ ನಿಯಮವು ಗ್ರಾಹಕರ ವರ್ತನೆ ವಿವರಿಸುವ ಒಂದು ಪ್ರಮುಖ ನಿಯಮವಾಗಿದೆ. ಪ್ರಶ್ನೆ 2, ಕ್ಷೀಣಿಸುತ್ತಿರುವ ಸೀಮಾಂತ ಉಪಯುಕ್ತತೆಯ ನಿಯಮವನ್ನು ಅದರ ಊಹೆಗಳು, ಉದಾಹರಣೆ ಮತ್ತು ಚಿತ್ರ ಸಹಿತ ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಒಬ್ಬ ಗ್ರಾಹಕನು ಒಂದು ವಸ್ತುವಿನ ಹೆಚ್ಚುವರಿ ಘಟಕಗಳನ್ನು ನಿರಂತರವಾಗಿ ಸೇವಿಸಿದಾಗ ಇತರ ಅಂಶಗಳು ಸ್ಥಿರವಾಗಿದ್ದರೆ ಪ್ರತಿ ಹೆಚ್ಚುವರಿ ಘಟಕದಿಂದ ದೊರೆಯುವ ಸೀಮಾಂತ ಉಪಯುಕ್ತತೆ ಕ್ರಮೇಣ ಇಲ್ಲಿ ಕಡಿಮೆಯಾಗುತ್ತದೆ. ಇದನ್ನು ನಾವು ಲಾ ಆಫ್ ಡೈಮಿನಿಷಿಂಗ್ ಮೆರಿಗಲ್ ಯುಟಿಲಿಟಿ ಎಂದು ಕರೆಯುತ್ತೇವೆ. ಇದರ ನಿಯಮದ ಊಹೆಗಳು ನೋಡೋದಾದರೆ, ಒಂದನೇದು, ಗ್ರಾಹಕನ ಅಭಿರುಚಿ ಸ್ಥಿರವಾಗಿರಬೇಕು.
ಎರಡನೇದು ವಸ್ತುವಿನ ಎಲ್ಲ ಘಟಕಗಳು ಒಂದೇ ಗುಣಮಟ್ಟದಾಗಿರಬೇಕು. ಮೂರನೇದು ಸೇವನೆಯ ಸಮಯ ನಿರಂತರವಾಗಿರಬೇಕು. ನಾಲ್ಕನೇದು ಗ್ರಾಹಕನ ಆದಾಯ ಬದಲಾಗಬಾರದು. ಐದನೇದು ಗ್ರಾಹಕ ವಿವೇಚನಾಶೀಲನಾಗಿರಬೇಕು. ಉದಾಹರಣೆ ನೋಡಿದರೆ ವಸ್ತುವಿನ ಘಟಕಗಳು ಒಟ್ಟು ಉಪಯುಕ್ತತೆ ಸೀಮಾಂತ ಉಪಯುಕ್ತತೆ ನೋಡ್ತೀವಿ ನಾವು. ಇಲ್ಲಿ ಒಟ್ಟು ಉಪಯುಕ್ತತೆ 20 ಇದ್ದರೆ ಸೀಮಾಂತ 20. ಇಲ್ಲಿ 36 ಇದ್ದರೆ ಅಲ್ಲಿ 16, ಇಲ್ಲಿ 48 ಆದರೆ ಅಲ್ಲಿ 12, ಇಲ್ಲಿ 56 ಆದರೆ ಇಲ್ಲಿ 8, ಇಲ್ಲಿ 60 ಆದರೆ ಅಲ್ಲಿ 4, ಇಲ್ಲಿ 60 ಆದರೆ ಅಲ್ಲಿ 0. ಇಲ್ಲಿ ಪ್ರತಿಯೊಂದು ಹೆಚ್ಚುವರಿ ಘಟಕದೊಂದಿಗೆ MU ಏನೈತಿ ಇಲ್ಲಿ ಕಡಿಮೆ ಆಗುತ್ತದೆ. ನಿಯಮದ ಹಂತಗಳು ನೋಡಿದರೆ ಮೊದಲನೇ ಹಂತ ಏನೈತಿ MU ಹೆಚ್ಚಾಗುತ್ತದೆ. ಎರಡನೇ ಹಂತ ಏನೈತಿ ಹೆಚ್ಚುವರಿ ಘಟಕಗಳೊಂದಿಗೆ MU ಕಡಿಮೆ ಆಗುತ್ತದೆ. ಮೂರನೇ ಹಂತ ಏನೈತಿ ಒಂದು ಹಂತದಲ್ಲಿ MU = 0 ಆಗುತ್ತದೆ. ನಾಲ್ಕನೇ ಹಂತ ಅತಿಯಾಗಿ ಸೇವಿಸಿದರೆ MU ಋಣಾತ್ಮಕವಾಗಿರುವುದಾಗಿದೆ. ಚಿತ್ರ ನೋಡಿದರೆ MU ಮೇಲೆ ಮಿಡಲ್ ಇಂದ ಈಚೆ ಕಡೆ Q ಇದೆ. ಇಲ್ಲಿ ಏನೈತಿ ಡ್ಯಾಶ್ ಮಿಡಲ್ ಒಂದು 0 ಕೊಟ್ಟಿದ್ದಾರೆ. ಇದರ ಮಹತ್ವ ನೋಡಿದರೆ ಒಂದನೇದೇನೈತಿ ಗ್ರಾಹಕ ಸಮತೋಲನವನ್ನು ವಿವರಿಸಲು ಸಹಾಯ ಮಾಡುತ್ತಾನೆ. ಎರಡನೇದೇನೈತಿ ಬೇಡಿಕೆಯ ನಿಯಮಕ್ಕೆ ಆಧಾರವಾಗಿದೆ. ಮೂರನೇತಿ ಕನ್ಸ್ಯೂಮರ್ ಸರ್ಪ್ಲಸ್ ಅನ್ನು ವಿವರಿಸಲಾಗಿದೆ. ನಾಲ್ಕನೇದೈತಿ ತೆರಿಗೆ ನೀತಿಗೆ ಇಲ್ಲಿ ಸಹಾಯಕವಾಗಿದೆ. ತೀರ್ಮಾನ ನೋಡಿದರೆ ಒಂದು ವಸ್ತುವಿನ ಸೇವನೆಯ ಪ್ರಮಾಣ ಹೆಚ್ಚಾದರೆ ಅದರ ಸೀಮಾಂತ ಉಪಯುಕ್ತತೆ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ. ಪ್ರಶ್ನೆ 3. ಉದಾಸೀನತಾ ವಕ್ರರೇಖೆ ಎಂದರೇನು? ಅದರ ಲಕ್ಷಣಗಳನ್ನು ವಿವರಣೆ ಮತ್ತು ಉದಾಸೀನತೆ ವಕ್ರರೇಖೆಯ ಮೂಲಕ ಗ್ರಾಹಕ ಸಮತೋಲನವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡಿದರೆ ಎರಡು ವಸ್ತುಗಳು ವಿವಿಧ ಸಂಯೋಜನೆಗಳಿಂದ ಗ್ರಾಹಕರಿಗೆ ಒಂದೇ ಮಟ್ಟದ ತೃಪ್ತಿ ದೊರೆಯುವುದನ್ನು ತೋರಿಸುವ ವಕ್ರರೇಖೆಯನ್ನು ಉದಾಸೀನತಾ ವಕ್ರರೇಖೆ ಎಂದು ಕರೆಯುತ್ತೇವೆ. ಉದಾಸೀನತಾ ವಕ್ರರೇಖೆಯ ಲಕ್ಷಣಗಳು ನೋಡೋದಾದರೆ ಒಂದನೇದು ಕೆಳಮುಖವಾಗಿರುತ್ತದೆ. ಒಂದು ವಸ್ತುವಿನ ಪ್ರಮಾಣ ಹೆಚ್ಚಾದರೆ ಅದೇ ತೃಪ್ತಿಯನ್ನು ಉಳಿಸಿಕೊಳ್ಳಲು ಇನ್ನೊಂದು ವಸ್ತುವಿನ ಪ್ರಮಾಣ ಕಡಿಮೆಯಾಗಬೇಕು. ಎರಡನೇದಂತೆ ಮೂಲ ಬಿಂದುವಿನ ಕಡೆಗೆ ಭಿನ್ನವಾಗಿರುತ್ತದೆ. MRS ಕಡಿಮೆಯಾಗುವುದರಿಂದ IC ಮೂಲ ಬಿಂದುವಿನ ಕಡೆಗೆ ಕನ್ವೆಕ್ಸ್ ಆಗಿರುತ್ತದೆ. ಮೂರನೇದೈತಿ ಎರಡು ICಗಳು ಛೇದಿಸುವುದಿಲ್ಲ. ನಾಲ್ಕನೇದೈತಿ ಮೇಲಿನ IC ಹೆಚ್ಚಿನ ತೃಪ್ತಿಯನ್ನು ಸೂಚಿಸುತ್ತದೆ. ಐದನೇದು ICಯ ಪ್ರತಿಯೊಂದು ಬಿಂದುವು ಒಂದೇ ಮಟ್ಟದ ತೃಪ್ತಿಯನ್ನು ಸೂಚಿಸುತ್ತದೆ. ಗ್ರಾಹಕ ಸಮತೋಲನ ಗ್ರಾಹಕನ ಬಡ್ಜೆಟ್ ಲೈನ್ ಮತ್ತು ಅತ್ಯುನ್ನತ ಸಾಧ್ಯವಾದ ಇಂಡಿಫರೆನ್ಸ್ ಕರ್ವ್ ಪರಸ್ಪರ ಸ್ಪರ್ಧಿಸುವ ಬಿಂದುವಿನಲ್ಲಿ ಗ್ರಾಹಕ ಸಮತೋಲನ ಸಾಧಿಸುತ್ತಾನೆ. ಸಮತೋಲನದ ಮುಖ್ಯ ಷರತ್ತು ನೋಡಿದರೆ MRS XY = PX/PY. ಅದೇ ಚಿತ್ರ ನೋಡಿದರೆ Y ರೇಖೆ X ರೇಖೆ IC1 IC2 IC3. ನೆಕ್ಸ್ಟ್ ಏನು ನೋಡ್ತೀವಿ ಇಲ್ಲಿ ಬಡ್ಜೆಟ್ ಲೈನ್ ನೋಡ್ತೀವಿ. ತೀರ್ಮಾನ ಬಡ್ಜೆಟ್ ಲೈನ್ಗೆ ಸ್ಪರ್ಶಿಸುವ ಅತ್ಯುನ್ನತ ICಯ ಬಿಂದುವಿನಲ್ಲಿ ಗ್ರಾಹಕನು ತನ್ನ ಸೀಮಿತ ಆದಾಯದಿಂದ ಗರಿಷ್ಠ ತೃಪ್ತಿಯನ್ನು ಇಲ್ಲಿ ಪಡೆಯುತ್ತಾನೆ. ಪ್ರಶ್ನೆ 4 ಬದಲಾಗುವ ಅನುಪಾತಗಳ ನಿಯಮವನ್ನು ಅದರ 3 ಹಂತಗಳೊಂದಿಗೆ ಚಿತ್ರಸಹಿತ ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಇತರ ಉತ್ಪಾದನಾ ಅಂಶಗಳನ್ನು ಸ್ಥಿರವಾಗಿರಿಸಿ ಒಂದು ಬದಲಾಗುವ ಉತ್ಪಾದನಾ ಅಂಶದ ಪ್ರಮಾಣವನ್ನು ಹೆಚ್ಚಿಸಿದಾಗ ಒಟ್ಟು ಉತ್ಪಾದನೆಯಲ್ಲಿ ಉಂಟಾಗುವ ಬದಲಾವಣೆಯನ್ನು ಬದಲಾಗುವ ಅನುಪಾತಗಳ ನಿಯಮ ಎಂದು ಕರೆಯುತ್ತೇವೆ. ಇದು ಮುಖ್ಯವಾಗಿ ಶಾರ್ಟ್ ಟರ್ಮ್ಗೆ ಇದು ಅನ್ವಯಿಸುತ್ತದೆ. 3 ಹಂತಗಳು ನೋಡಿದರೆ ಒಂದನೇದು ಹೆಚ್ಚುತ್ತಿರುವ ಪ್ರತಿಫಲದ ಹಂತ. ಬದಲಾಗುವ ಅಂಶಗಳನ್ನು ಹೆಚ್ಚಿಸಿದಾಗ ಟೋಟಲ್ ಪ್ರಾಡಕ್ಟ್ ಇಲ್ಲಿ ವೇಗವಾಗಿ ಹೆಚ್ಚುತ್ತದೆ. ಇಲ್ಲಿ ಮತ್ತೇನೈತಿ MP ಹೆಚ್ಚಾಗುತ್ತದೆ, AP ಕೂಡ ಹೆಚ್ಚಾಗುತ್ತದೆ. ಸಂಪನ್ಮೂಲಗಳ ಬಳಕೆಯಲ್ಲಿ ಏನೈತಿ ಉತ್ತಮವಾಗಿ ನಡೆಯುತ್ತದೆ. ಎರಡನೇ ಪಾಯಿಂಟ್ ಏನೈತಿ ಕಡಿಮೆಯಾಗುತ್ತಿರುವ ಪ್ರತಿಫಲದ ಹಂತ. ಬದಲಾಗುವ ಅಂಶವನ್ನು ಹೆಚ್ಚಿಸಿದಾಗ ಉತ್ಪಾದನೆ ಹೆಚ್ಚಾಗುತ್ತದೆ ಆದರೆ ಕಡಿಮೆ ದರದಲ್ಲಿ. MP ಕಡಿಮೆ ಆಗುತ್ತದೆ ಆದರೆ MP ಧನಾತ್ಮಕವಾಗಿರುತ್ತದೆ. ಈ ಹಂತವು ಉತ್ಪಾದಕರಿಗೆ ಅತ್ಯಂತ ಸೂಕ್ತ ಹಂತವಾಗಿದೆ. ಮೂರನೇ ಪಾಯಿಂಟ್ ನೋಡೋದಾದರೆ ಋಣಾತ್ಮಕ ಪ್ರತಿಫಲದ ಹಂತ. ಬದಲಾಗುವ ಅಂಶವನ್ನು ಮತ್ತಷ್ಟು ಹೆಚ್ಚಿಸಿದಾಗ ಟೋಟಲ್ ಪ್ರಾಡಕ್ಟ್ ಕಡಿಮೆಯಾಗುತ್ತದೆ. MP ಋಣಾತ್ಮಕವಾಗುತ್ತದೆ, ಉತ್ಪಾದನೆ ಕಡಿಮೆಯಾಗುತ್ತದೆ. ಇದರ ಚಿತ್ರ ನೋಡೋದಾದರೆ TP II ಇಲ್ಲಿ 3 ನೋಡ್ತೇವೆ, ಇಲ್ಲಿ ಒಂದು Q ನೋಡ್ತೇವೆ. ಸೊ ಇಲ್ಲಿ ಏನೈತಿ ತೀರ್ಮಾನ ಮಾಡೋದಾದ್ರೆ ಏನೈತಿ ಉತ್ಪಾದಕನು ಸಾಮಾನ್ಯವಾಗಿ ಎರಡನೇ ಹಂತದಲ್ಲಿ ಉತ್ಪಾದನೆ ಮಾಡೋದು ಇಲ್ಲಿ ಆರ್ಥಿಕವಾಗಿ ಸೂಕ್ತವಾಗಿದೆ. ಪ್ರಶ್ನೆ 5 ಉತ್ಪಾದನಾ ಕಾರ್ಯ ಎಂದರೇನು? ಅದರ ವಿಧಗಳು ಮತ್ತು ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಉತ್ಪಾದನಾ ಅಂಶಗಳ ಪ್ರಮಾಣ ಮತ್ತು ಅವುಗಳಿಂದ ದೊರೆಯುವ ಉತ್ಪಾದನೆಯ ಪ್ರಮಾಣದ ನಡುವಿನ ತಾಂತ್ರಿಕ ಸಂಬಂಧವನ್ನು ನಾವು ಏನಂತೇವೆ ಉತ್ಪಾದನಾ ಕಾರ್ಯ ಎಂದು ಕರೆಯುತ್ತೇವೆ. ಸೂತ್ರ ನೋಡಿದರೆ Q = F(L)K(N)E. ಇಲ್ಲಿ Q ಉತ್ಪಾದನೆಯ ಪ್ರಮಾಣ, L ಅಂದರೆ ಕಾರ್ಮಿಕ, K ಅಂದರೆ ಬಂಡವಾಳ, N ಅಂದರೆ ಭೂಮಿ, E ಅಂದರೆ ಉದ್ಯಮಶೀಲತೆ. ಉತ್ಪಾದನಾ ಕಾರ್ಯದ ವಿಧಗಳು ನೋಡಿದರೆ ಒಂದನೇದೇನೈತಿ ಅಲ್ಪಾವಧಿಯ ಉತ್ಪಾದನಾ ಕಾರ್ಯ ಇರ್ತೇವೆ. ಇಲ್ಲಿ ಅಲ್ಪಾವಧಿಯಲ್ಲಿ ಕನಿಷ್ಠ ಒಂದು ಉತ್ಪಾದನಾ ಅಂಶ ಸ್ಥಿರವಾಗಿರುತ್ತದೆ. ಎರಡನೇದೇನೈತಿ ದೀರ್ಘಾವಧಿಯ ಉತ್ಪಾದನಾ ಕಾರ್ಯ ಇರ್ತೇವೆ.
ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾ ಅಂಶಗಳನ್ನು ಇಲ್ಲಿ ನಾವು ಬದಲಾಯಿಸಬಹುದಾಗಿದೆ. ಉತ್ಪಾದನಾ ಕಾರ್ಯದ ಮಹತ್ವ ನೋಡಿದರೆ ಒಂದನೇ ನೀತಿ ಗರಿಷ್ಠ ಉತ್ಪಾದನೆ ಪಡೆಯಲು ಸಹಾಯ ಮಾಡುತ್ತದೆ. ಎರಡನೇ ನೀತಿ ಉತ್ಪಾದನಾ ಅಂಶಗಳ ಸೂಕ್ತ ಸಂಯೋಜನೆಯನ್ನು ನಿರ್ಧರಿಸಲು ಇದು ಸಹಾಯ ಮಾಡ್ತೈತಿ. ಮೂರನೇ ನೀತಿ ಉತ್ಪಾದನಾ ವೆಚ್ಚವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ನಾಲ್ಕನೇ ನೀತಿ ಉತ್ಪಾದನೆಯ ಪ್ರಮಾಣ ನಿರ್ಧರಿಸಲು ಇದು ಸಹಾಯ ಮಾಡುತ್ತದೆ. ಐದನೇ ನೀತಿ ಉತ್ಪಾದಕರ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಇದು ಸಹಾಯ ಮಾಡುತ್ತದೆ. ತೀರ್ಮಾನ ನೋಡೋದಾದರೆ ಉತ್ಪಾದನಾ ಕಾರ್ಯವು ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ನಡುವಿನ ಸಂಬಂಧವನ್ನು ವಿವರಿಸುವ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ. ಪ್ರಶ್ನೆ 6. ಪರಿಪೂರ್ಣ ಸ್ಪರ್ಧೆಯಲ್ಲಿ ಸಂಸ್ಥೆಯ ಬೆಲೆ ಮತ್ತು ಉತ್ಪಾದನೆಯ ನಿರ್ಧಾರವನ್ನು ವಿವರಿಸಲು ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಪರಿಪೂರ್ಣ ಸ್ಪರ್ಧೆಯ ಅರ್ಥ ಹೆಚ್ಚಿನ ಸಂಖ್ಯೆಯ ಖರೀದಿದಾರರು ಮತ್ತು ಮಾರಾಟಗಾರರು, ಏಕರೂಪದ ವಸ್ತು, ಮುಕ್ತ ಪ್ರವೇಶ ಮತ್ತು ನಿರ್ಗಮನ ಹಾಗೂ ಪರಿಪೂರ್ಣ ಜ್ಞಾನ ಇರುವ ಮಾರುಕಟ್ಟೆಯನ್ನು ಪರಿಪೂರ್ಣ ಸ್ಪರ್ಧೆ ಎನ್ನುವುದು ಕರೆಯುತ್ತೇವೆ. ಸಂಸ್ಥೆಯ ಸಮತೋಲನ ಪರಿಪೂರ್ಣ ಸ್ಪರ್ಧೆಯಲ್ಲಿ ಸಂಸ್ಥೆಯು ಮಾರುಕಟ್ಟೆ ನಿಗದಿಪಡಿಸಿದ ಬೆಲೆಯನ್ನು ಇಲ್ಲಿ ಸ್ವೀಕರಿಸುತ್ತದೆ. ಆದ್ದರಿಂದ ಸಂಸ್ಥೆಯು ಪ್ರೈಸ್ ಟೇಕರ್ ಆಗಿರುತ್ತದೆ. ಇಲ್ಲಿ AR = MR = ಪ್ರೈಸ್. ಸಂಸ್ಥೆಯ ಸಮತೋಲನದ ಮುಖ್ಯ ಷರತ್ತು ಏನೈತಿ? MR = MC. ಮತ್ತು ಈ MCಯಲ್ಲಿ ಏನೈತಿ? ವಕ್ರರೇಖೆಯು MR ಅನ್ನು ಕೆಳಗಿನಿಂದ ಮೇಲಕ್ಕೆ ಛೇದಿಸಬಹುದಾಗಿದೆ. ಇಲ್ಲಿ ಬೆಲೆ ನಿರ್ಧಾರ ನೋಡೋದಾದರೆ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯಿಂದ ಇಲ್ಲಿ ಬೆಲೆ ನಿರ್ಧಾರವಾಗ್ತೈತಿ. ಉತ್ಪಾದನೆ ನಿರ್ಧಾರ ನೋಡೋದಾದರೆ MR ಮತ್ತು MC ಸಮನಾಗುವ ಉತ್ಪಾದನಾ ಮಟ್ಟದಲ್ಲಿ ಸಂಸ್ಥೆಯ ಸಮತೋಲನ ಉತ್ಪಾದನೆ ನಿರ್ಧಾರವಾಗುತ್ತದೆ. ಚಿತ್ರ ನೋಡಿದರೆ ಬೆಲೆ ಅಥವಾ ವೆಚ್ಚ ನೋಡೋದು MC P = AR = MR QE. ತೀರ್ಮಾನ ನೋಡಿದರೆ ಪರಿಪೂರ್ಣ ಸ್ಪರ್ಧೆಯಲ್ಲಿ ಸಂಸ್ಥೆಯ ಸಮತೋಲನವು P = AR = MR = MC ಆಗಿರುತ್ತದೆ. ಪ್ರಶ್ನೆ 7. ಏಕಸ್ವಾಮ್ಯದಲ್ಲಿ ಬೆಲೆ ಮತ್ತು ಉತ್ಪಾದನೆ ನಿರ್ಧಾರವನ್ನು ವಿವರಿಸಲು ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಒಂದು ವಸ್ತುವಿಗೆ ಒಬ್ಬನೇ ಮಾರಾಟಗಾರನಾಗಿದ್ದು ಸಮೀಪದ ಪರ್ಯಾಯ ವಸ್ತುಗಳಿಲ್ಲದ ಮಾರುಕಟ್ಟೆಯನ್ನು ಏಕಸ್ವಾಮ್ಯ ಎಂದು ಕರೆಯುತ್ತೇವೆ. ಏಕಸ್ವಾಮ್ಯ ಸಂಸ್ಥೆಯ ಲಕ್ಷಣ ನೋಡಿದರೆ ಏಕಸ್ವಾಮ್ಯ ಸಂಸ್ಥೆಯು ಉದ್ಯಮವಾಗಿರುವುದರಿಂದ ಸಂಸ್ಥೆಯು ಬೆಲೆ ಮತ್ತು ಉತ್ಪಾದನೆಯ ಮೇಲೆ ಹೆಚ್ಚಿನ ನಿಯಂತ್ರಣ ಇದು ಹೊಂದಿರುತ್ತದೆ. ಸಮತೋಲನ ನೋಡಿದರೆ ಏಕಸ್ವಾಮ್ಯ ಸಂಸ್ಥೆಯು MR = MC ಆಗಿರುವ ಉತ್ಪಾದನಾ ಮಟ್ಟದಲ್ಲಿ ಸಮತೋಲನವನ್ನು ಸಾಧಿಸುತ್ತದೆ. ಆದರೆ ಮೊನೊಪೊಲಿನಲ್ಲಿ AR > MR. ಸಮತೋಲನ ಉತ್ಪಾದನೆಯು ನಂತರ ಡಿಮ್ಯಾಂಡ್ ಬೈ AR ಕರ್ವ್ನಿಂದ ಬೆಲೆಗೆ ನಿರ್ಧರಿಸಲಾಗುತ್ತದೆ. ಇಲ್ಲಿ ಚಿತ್ರ ನೋಡ್ಬೋದು ನೀವು. AR, MR, MC, QE, Q. ತೀರ್ಮಾನ ಮಾಡೋದಾದರೆ ಏಕಸ್ವಾಮ್ಯದಲ್ಲಿ MR = MC ಆಗಿರುವವರಲ್ಲಿ ಉತ್ಪಾದನೆ ನಿರ್ಧಾರವಾಗುತ್ತದೆ ಮತ್ತು ಆ ಉತ್ಪಾದನಾ ಮಟ್ಟದಲ್ಲಿ AR ಕರ್ವ್ನಿಂದ ಬೆಲೆಗೆ ನಿರ್ಧಾರವಾಗುತ್ತದೆ. ಇವಾಗ ಪ್ರಶ್ನೆ 8 ನೋಡೋಣ. ಏಕಸ್ವಾಮ್ಯ ಸ್ಪರ್ಧೆಯಲ್ಲಿ ಬೆಲೆ ಮತ್ತು ಉತ್ಪಾದನೆಯ ನಿರ್ಧಾರವನ್ನು ವಿವರಿಸಿ. ಇದರ ಉತ್ತರ ನೋಡೋಣ. ಹೆಚ್ಚಿನ ಸಂಖ್ಯೆಯ ಸಂಸ್ಥೆಗಳು ವಿಭಿನ್ನಗೊಳಿಸಿದ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಮಾರುಕಟ್ಟೆಯ ಏಕಸ್ವಾಮ್ಯ ಸ್ಪರ್ಧೆಯನ್ನು ಇದಕ್ಕೆ ನಾವು ಏನಂತೇವೆ? ಮೊನೋಪಾಲಿಸ್ಟಿಕ್ ಕಾಂಪಿಟೇಷನ್ ಎಂದು ಕರೆಯುತ್ತೇವೆ. ಅಲ್ಪಾವಧಿಯ ಸಮತೋಲನ ನೋಡೋದಾದರೆ ಸಂಸ್ಥೆಯು ಏನಿರುತ್ತೆ? ಇಲ್ಲಿ MR = MC ಆಗಿರುತ್ತದೆ. ಉತ್ಪಾದನಾ ಮಟ್ಟದಲ್ಲಿ ಇದು ಸಮತೋಲನ ಸಾಧಿಸುತ್ತದೆ. ಈ ಉತ್ಪಾದನಾ ಮಟ್ಟದಲ್ಲಿ AR ಕರ್ವ್ನಿಂದ ಬೆಲೆಯಲ್ಲಿ ನಿರ್ಧಾರವಾಗುತ್ತದೆ. ಸಂಸ್ಥೆಗೆ ಅಸಾಮಾನ್ಯ ಲಾಭ, ಸಾಮಾನ್ಯ ಲಾಭ ಅಥವಾ ಇಲ್ಲಿ ನಷ್ಟ ಉಂಟಾಗಬಹುದು. ದೀರ್ಘಾವಧಿಯ ಸಮತೋಲನ ನೋಡಿದರೆ ಹೊಸ ಸಂಸ್ಥೆಗಳು ಮಾರುಕಟ್ಟೆಗೆ ಪ್ರವೇಶಿಸುವುದರಿಂದ ಅಸಾಮಾನ್ಯ ಲಾಭ ಇಲ್ಲಿ ಕಡಿಮೆಯಾಗುತ್ತದೆ. ದೀರ್ಘಾವಧಿಯಲ್ಲಿ ಸಾಮಾನ್ಯವಾಗಿ AR = AC ಮತ್ತು MR = MC ಇಲ್ಲಿ ತೀರ್ಮಾನ ಮಾಡಲಾಗುತ್ತದೆ. ಮೊನೋಪಾಲಿಸ್ಟಿಕ್ ಕಾಂಪಿಟೇಷನ್ನಲ್ಲಿ ಉತ್ಪನ್ನ ವಿಭಿನ್ನತೆ ಮತ್ತು ಜಾಹೀರಾತುಗಳ ಬೆಲೆ ಮತ್ತು ಉತ್ಪಾದನಾ ನಿರ್ಧಾರದಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತದೆ. ಇವಾಗ ಪ್ರಶ್ನೆ 9 ನೋಡೋಣ. ರಿಕಾರ್ಡೋ ಅವರ ಬಾಡಿಗೆ ಸಿದ್ಧಾಂತವನ್ನು ವಿವರಿಸಿ ಮತ್ತು ಅದರ ಟೀಕೆಗಳನ್ನು ತಿಳಿಸಲು ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಡೇವಿಡ್ ರಿಕಾರ್ಡೋ ಅವರು ಬಾಡಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅವರ ಪ್ರಕಾರ ಭೂಮಿಯ ಫಲವತ್ತತೆ ಮತ್ತು ಸ್ಥಳದ ವ್ಯತ್ಯಾಸದಿಂದ ದೊರೆಯುವ ಹೆಚ್ಚುವರಿ ಆದಾಯವೇ ಆರ್ಥಿಕ ಬಾಡಿಗೆ. ಸಿದ್ಧಾಂತದ ಮುಖ್ಯ ಅಂಶಗಳು ನೋಡಿದರೆ ಒಂದನೇ ನೀತಿ ಭೂಮಿಯ ಪೂರೈಕೆ ಸೀಮಿತವಾಗಿದೆ. ಎರಡನೇ ನೀತಿ ಭೂಮಿಯ ಫಲವತ್ತತೆ ವಿಭಿನ್ನವಾಗಿದೆ. ಮೂರನೇ ನೀತಿ ಉತ್ತಮ ಭೂಮಿಯಿಂದ ಹೆಚ್ಚು ಉತ್ಪಾದನೆಯಲ್ಲಿ ದೊರೆಯುತ್ತದೆ. ನಾಲ್ಕನೇ ನೀತಿ ಜನಸಂಖ್ಯೆ ಹೆಚ್ಚಾದಂತೆ ಕಡಿಮೆ ಗುಣಮಟ್ಟದ ಭೂಮಿಯಲ್ಲಿ ಬಳಸಬೇಕಾಗುತ್ತದೆ. ಐದನೇ ನೀತಿ ಉತ್ತಮ ಮತ್ತು ಹಂಚಿನ ಭೂಮಿಯ ಉತ್ಪಾದನೆಯ ನಡುವಿನ ವ್ಯತ್ಯಾಸ ಇಲ್ಲಿ ಏನೈತಿ? ಡಿಫರೆನ್ಷಿಯಲ್ ರೆಂಟ್ ಆಗಿದೆ. ಉದಾಹರಣೆ ನೋಡೋದಾದರೆ ಭೂಮಿ 100 ಘಟಕ, B ಭೂಮಿ 80 ಘಟಕ, C ಭೂಮಿ 60 ಘಟಕ. C ಹಂಚಿನ ಭೂಮಿ ಎಂದು ತೆಗೆದುಕೊಂಡರೆ Aಗೆ ರೆಂಟ್ 100 - 60 = 40, Bಗೆ ರೆಂಟ್ = 80 - 60 = 20, Cಗೆ ರೆಂಟ್ = 0. ಟೀಕೆಗಳು ಏನೈತಿ? ಇಲ್ಲಿ ಭೂಮಿಯ ಪೂರೈಕೆ ಸಂಪೂರ್ಣವಾಗಿ ಸ್ಥಿರವಾಗಿಲ್ಲ. ಭೂಮಿಯ ಫಲವತ್ತತೆ ಬದಲಾಗಬಹುದು. ಮೂರನೇ ನೀತಿ ರೆಂಟ್ ಭೂಮಿಗೆ ಮಾತ್ರ ಸೀಮಿತವಲ್ಲ. ನಾಲ್ಕನೇ ನೀತಿ ಆಧುನಿಕ ಆರ್ಥಿಕತೆಯಲ್ಲಿ ಸ್ಕ್ಯಾರಿಟಿ ಮತ್ತು ಡಿಮ್ಯಾಂಡ್ ಕೂಡ ರೆಂಟ್ಗೆ ಕಾರಣವಾಗುತ್ತವೆ.
ತೀರ್ಮಾನ ನೋಡಿದರೆ ರಿಕಾರ್ಡೋವರ ಸಿದ್ಧಾಂತವು ಭೂಮಿಯ ವಿಭಿನ್ನ ಉತ್ಪಾದಕತೆ ಮತ್ತು ಸ್ಕ್ಯಾರಿಸಿಟಿ ಆಧಾರದ ಮೇಲೆ ರೇಂಟ್ನ ಮೂಲವನ್ನು ಇಲ್ಲಿ ವಿವರಿಸಲಾಗುತ್ತದೆ. ಪ್ರಶ್ನೆ 10. ಶಂಪಿಟರ್ ಅವರ ನಾವೀನ್ಯತಾ ಲಾಭ ಸಿದ್ಧಾಂತವನ್ನು ವಿವರಿಸಿ ಕೇಳಿದರೆ ಇದರ ಉತ್ತರ ನೋಡೋಣ. ಜೋಸೆಫ್ ಎ. ಶಂಪಿಟರ್ ಅವರು ಇನೋವೇಷನ್ ಥಿಯರಿ ಆಫ್ ಪ್ರಾಫಿಟನ್ನು ಪ್ರತಿಪಾದಿಸಿದರು. ಇದರ ಅರ್ಥ ನೋಡೋದಾದರೆ ಉದ್ಯಮಿ ಹೊಸ ನಾವೀನ್ಯತೆಗಳನ್ನು ಪರಿಚಯಿಸುವುದರಿಂದ ದೊರೆಯುವ ಹೆಚ್ಚುವರಿ ಆದಾಯವೇ ಲಾಭ ಎಂದು ಇಲ್ಲಿ ಏನು ಮಾಡ್ತಾರೆ, ಶಂಪಿಟರ್ ಅವರು ವಿವರಿಸುತ್ತಾರೆ. ಪ್ರಮುಖ ನಾವೀನ್ಯತೆಗಳು ನೋಡಿದರೆ ಹೊಸ ವಸ್ತುವಿನ ಉತ್ಪಾದನೆ ಆಗಿರ್ಬೋದು, ಹೊಸ ಉತ್ಪಾದನಾ ವಿಧಾನ ಆಗಿರ್ಬೋದು, ಹೊಸ ಮಾರುಕಟ್ಟೆಯ ಪ್ರವೇಶ ಆಗಿರ್ಬೋದು, ಹೊಸ ಕಚ್ಚಾ ವಸ್ತುಗಳ ಬಳಕೆ ಆಗಿರ್ಬೋದು, ಹೊಸ ಉದ್ಯಮ ಸಂಘಟನೆ ಇಲ್ಲಿ ಪರಿಚಯ ಆಗಿರ್ಬೋದು. ನಾವೀನ್ಯತೆ ಮತ್ತು ಲಾಭ ನೋಡಿದರೆ ಹೊಸ ನಾವೀನ್ಯತೆ, ವೆಚ್ಚ ಕಡಿತ ಹೊಸ ಉತ್ಪನ್ನ, ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಮುನ್ನಡೆ, ಅಸಾಮಾನ್ಯ ಲಾಭ. ಆದರೆ ಇತರ ಸಂಸ್ಥೆಗಳು ಅದೇ ನಾವೀನ್ಯತೆಯನ್ನು ಅನುಸರಿಸುವಾಗ ಸ್ಪರ್ಧೆ ಹೆಚ್ಚಾಗಿ ಅಸಾಮಾನ್ಯ ಲಾಭ ಇಲ್ಲಿ ಕಡಿಮೆ ಆಗುತ್ತದೆ. ತೀರ್ಮಾನ ಮಾಡಿದರೆ ಶಂಪಿಟರ್ ಅವರ ಪ್ರಕಾರ ಉದ್ಯಮೀಯ ನಾವೀನ್ಯತೆ, ಸೃಜನಶೀಲತೆ ಮತ್ತು ಹೊಸತನವೇ ಲಾಭದ ಪ್ರಮುಖ ಮೂಲವಾಗಿದೆ. ಇಲ್ಲಿ ಏನೈತಿ 10 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳು ನೋಡಿದ್ದೇವೆ. ಇಲ್ಲಿ ನಾ ಏನು ಮಾಡೀನಿ, ಪಾಯಿಂಟ್ ಕೊಟ್ಟೀನಿ. ಸೊ ಅದೇನೈತಿ ಪಾಯಿಂಟ್ನ ಬರೋದು ಎಕ್ಸಾಮ್ನಲ್ಲಿ ನೀವು ಅದನ್ನು ಸ್ವವಿವರವಾಗಿ ಎಕ್ಸ್ಪ್ಲನೇಷನ್ ಬರೆಯಿರಿ. ಇವಾಗ 15 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಏನೈತಿ, ಕೆಳಗಿನ ಮಾಹಿತಿಯ ಆಧಾರದ ಮೇಲೆ ಮುಂದಿನ 5 ವರ್ಷಗಳ ಮಾರುತಿ ಕಂಪ್ನಿಯ ಸೇಲ್ಸನ್ನು ಅಂದಾಜಿಸೋದು ಕೇಳಿದ್ದಾರೆ. ಇಲ್ಲಿ ವರ್ಷ ಕೊಟ್ಟಾರೆ. ಸೇಲ್ಸ್ ಏನೈತಿ ಅದನ್ನೇ ಕ್ರೋರ್ದೊಳಗೆ ಕೊಟ್ಟಾರೆ. 2020 ವರ್ಷಕ್ಕೆ ಏನೈತಿ 100 ಕೋಟಿ, 2021ನೇ ವರ್ಷಕ್ಕೆ ಏನೈತಿ 110 ಕೋಟಿ, 2022ನೇ ವರ್ಷಕ್ಕೆ 90 ಕೋಟಿ, 2023ನೇ ವರ್ಷಕ್ಕೆ 120 ಕೋಟಿ, 2024ನೇ ವರ್ಷಕ್ಕೆ 125 ಕೋಟಿ. ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಎಂದರೆ ಏನು ಕೇಳಿದ್ದಾರೆ. ಬಿ ಏನು ಕೇಳಿದ್ದಾರೆ, ಮೇಲಿನ ಮಾಹಿತಿಯ ಆಧಾರದ ಮೇಲೆ ಮುಂದಿನ 5 ವರ್ಷಗಳ ಸೇಲ್ಸನ್ನು ಅಂದಾಜಿಸಿ ಅಂತ ಕೇಳಿದ್ದಾರೆ. ಸಿ ಏನೈತಿ, ಕಂಪನಿಯು ಮುಂದಿನ ವರ್ಷಗಳಲ್ಲಿ ತನ್ನ ಸೇಲ್ಸನ್ನು ವಿಸ್ತರಿಸಬಹುದು ಅಂತ ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ಪ್ರಶ್ನೆ ಹೇಗೆ ಸೊಲ್ಯೂಷನ್ ನೋಡೋಣ. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಎಂದರೇನು, ಇದರ ಉತ್ತರ ನೋಡೋದಾದರೆ ಭವಿಷ್ಯದಲ್ಲಿ ಒಂದು ವಸ್ತುವಿಗೆ ಉಂಟಾಗಬಹುದಾದ ಬೇಡಿಕೆ ಅಥವಾ ಮಾರಾಟದ ಪ್ರಮಾಣವನ್ನು ಹಿಂದಿನ ಮಾಹಿತಿಯ ಆಧಾರದ ಮೇಲೆ ಅಂದಾಜಿಸುವುದನ್ನು ಏನಂತ ಕರಿತೇವೆ, ಬೇಡಿಕೆಯ ಮುನ್ಸೂಚನೆ ಅಥವಾ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಎಂದು ಕರೆಯುತ್ತೇವೆ. ಪ್ರಶ್ನೆ ಒಳಗೆ ಏನೈತಿ, ಬಿ ಏನೈತಿ, ಮುಂದಿನ 5 ವರ್ಷಗಳ ಸೇಲ್ಸ್ ಅಂದಾಜು ಎಷ್ಟಾಗ್ಬೋದು ಅಂತ ಕೇಳಿದ್ದಾರೆ. ಇಲ್ಲಿ ಲೀಸ್ಟ್ ಸ್ಕ್ವಯರ್ಸ್ ಮೆಥಡ್ ಅಥವಾ ಟ್ರೆಂಡ್ ಮೆಥಡ್ ಬಳಸುತ್ತೇವೆ. ಸ್ಟೆಪ್ 1 ನೋಡಿದರೆ ಎಕ್ಸ್ ಮೌಲ್ಯಗಳನ್ನು ತೆಗೆದುಕೊಳ್ಳೋದು. ವರ್ಷಗಳ ಸಂಖ್ಯೆ 5 ಇರೋದರಿಂದ ಮಧ್ಯದ ವರ್ಷ 2020 ಎಕ್ಸ್ = 0 ಎಂದು ಇಲ್ಲಿ ನಾವು ತೆಗೆದುಕೊಳ್ಳೋಣ. ಇಯರ್ ಸೇಲ್ಸ್ ವೈ ಎಕ್ಸ್ ಸ್ಕ್ವಯರ್ XY. ಇಲ್ಲಿ 2020 ನೋಡಿದರೆ ಇಯರ್ 100 ಕೋಟಿ, ಎಕ್ಸ್ -2 ಇದೆ, ಎಕ್ಸ್ ಸ್ಕ್ವಯರ್ ಮಾಡಿದರೆ 4, ಮತ್ತು ಇಲ್ಲಿ ಏನೈತಿ 100 × x × y ಏನೈತಿ ಇಲ್ಲಿ -200. ಇಲ್ಲಿ 2021ಕ್ಕೆ ಏನೈತಿ ಇಯರ್ 110 ಏನೈತಿ, ಎಕ್ಸ್ ಏನೈತಿ -1 ಐತಿ, ಎಕ್ಸ್ ಸ್ಕ್ವಯರ್ ಏನೈತಿ 1 ಐತಿ, x × y ಮಾಡಿದರೆ 110 ಆಗುತ್ತದೆ. ಅದು 2022ರಲ್ಲಿ ನೋಡಿದರೆ y 90 ಇದೆ, ಎಕ್ಸ್ 0 ಇದೆ, ಎಕ್ಸ್ ಸ್ಕ್ವಯರ್ ಏನೈತಿ 0 ಆಗುತ್ತದೆ ಮತ್ತು XY 0 ಆಗುತ್ತದೆ. 2020 ನೋಡಿದರೆ ಇಯರ್ 120 ಆಗುತ್ತೆ, ಎಕ್ಸ್ ನೋಡಿದರೆ 1 ಆಗುತ್ತದೆ, ಎಕ್ಸ್ ಸ್ಕ್ವಯರ್ ನೋಡಿದರೆ 1 ಆಗುತ್ತದೆ. ಅದು ಎಲ್ಲ ಕೂಡ ಏನೈತಿ 120 ಪ್ಲಸ್ ಆಗುತ್ತೆ. ಅದೇ 2024 ಏನೈತಿ y 125 ಆಗ್ತೈತಿ, ಪ್ಲಸ್ 2 ಇರ್ತೈತಿ, ಎಕ್ಸ್ ಸ್ಕ್ವಯರ್ ಏನೈತಿ 4 ಆಗುತ್ತೆ. ಇಲ್ಲಿ ಟೋಟಲ್ ಎಷ್ಟೈತಿ, ಓವರಾಲ್ 125, 4 ಎಷ್ಟೈತಿ 250 ಆಗುತ್ತೆ. ಇಲ್ಲಿ ಟೋಟಲ್ ನೋಡಿದರೆ ಸೇಲ್ಸ್ ಎಷ್ಟೈತಿ 545 ಕೋಟಿ ಐತಿ. ಎಕ್ಸ್ ಏನಾಗೈತಿ 0 ಆಗೈತಿ, ಎಕ್ಸ್ ಸ್ಕ್ವಯರ್ ಏನೈತಿ 10 ಆಗೈತಿ, XY × ಏನಾಗೈತಿ 60 ಆಗೈತಿ. ಸ್ಟೆಪ್ 2 ಏನೈತಿ, ಫಾರ್ಮುಲಾ ನೋಡಿದರೆ ಟ್ರೆಂಡ್ ಇಕ್ವೇಷನ್ ಏನು ಕೇಳುತ್ತೆ, y = a + bx. ಇಲ್ಲಿ a = σy/n. ಇಲ್ಲಿ ಏನೈತಿ a = 545 / 5 ಮಾಡಿದರೆ ಇಲ್ಲಿ a = 109 ಆಗುತ್ತದೆ ಮತ್ತು b = ∑xy/∑x². b = ∑xy ಏನೈತಿ 60 ಐತಿ, ∑x² ಏನೈತಿ 10 ಐತಿ. ಸೊ 10 ಆಗಲಿ 60 ಆಗುತ್ತೆ. b = 6. ಆದ್ದರಿಂದ ಟ್ರೆಂಡ್ ಇಕ್ವೇಷನ್ ಏನಂತೈತಿ, y = 109 + 6x ಆಗುತ್ತದೆ. ಅದೇ ಸ್ಟೆಪ್ 3 ನೋಡಿದರೆ ಮುಂದಿನ 5 ವರ್ಷಗಳ ಸೇಲ್ಸ್ ನೋಡಿದರೆ 2024ಕ್ಕೆ x = +2. ಆದ್ದರಿಂದ 2025 x = 3, 2026 x = 4, 2027 x = 5, 2028 x = 6, 2029 x = 7. ಸೊ 2025 y = 109 + 6 × 3 ಎಷ್ಟಾಗುತ್ತದೆ, y = ಟೋಟಲ್ 127 ಕೋಟಿ ಆಗುತ್ತದೆ. ಅದೇ 2026 ಎಷ್ಟಾಗ್ತೈತಿ, y = 109 + 6 ಆಫ್ 4 ಐತಿ. ಇಲ್ಲೇನೈತಿ y = 133 ಕೋಟಿ ಆಗ್ತೈತಿ. ಅದೇ 2027 ಏನೈತಿ y = 109 + 6
ಇಂಟು 5 ಐತಿ. ಇಲ್ಲಿ ಏನೈತಿ ವಾಯ್ಸ್ಕೊಲ್ ಟು 139 ಕೋಟಿ 2027 ಏನಾಗ್ತದೆ. 2028 ಏನೈತಿ ವಾಯ್ಸ್ಕೊಲ್ ಟು 109 ಪ್ಲಸ್ 6 ಇಂಟು 6 ಏನಾಗ್ತೈತಿ ವಾಯ್ಸ್ಕೊಲ್ ಟು 145 ಕೋಟಿ ಆಗ್ತೈತಿ. 2029 ಏನೈತಿ ವಾಯ್ಸ್ಕೊಲ್ ಟು 109 ಪ್ಲಸ್ 6 ಇಂಟು 7 ಈಸ್ಕೊಲ್ ಟು ಎಷ್ಟಾಗ್ತೈತಿ 151 ಕೋಟಿ ಆಗ್ತೈತಿ. ಸೊ ಫೈನಲ್ ಆನ್ಸರ್ ನೋಡೋದಾದ್ರೆ ವರ್ಷ 2025 ಎಸ್ಟಿಮೇಟೆಡ್ ಸೇಲ್ಸ್ ಎಷ್ಟೈತಿ 127 ಕೋಟಿ. 2026 133 ಕೋಟಿ. 2027 139 ಕೋಟಿ. 2028 145 ಕೋಟಿ. 2029 151 ಕೋಟಿ. ಇಲ್ಲೇನೈತಿ ಕ್ವಶನ್ ಸಿ ಏನೈತಿ ಕಂಪನಿಯು ಸೇಲ್ಸ್ ವಿಸ್ತರಿಸಬಹುದು ಅಂತ ಕೇಳಿದರೆ ಹೌದು. ಮೇಲಿನ ಅಂದಾಜಿನ ಪ್ರಕಾರ ಸೇಲ್ಸ್ ವರ್ಷದಿಂದ ವರ್ಷಕ್ಕೆ 6 ಕೋಟಿ ನಷ್ಟ ಹೆಚ್ಚಾಗುತ್ತದೆ. ಆದ್ದರಿಂದ ಭವಿಷ್ಯದಲ್ಲಿ ಕಂಪನಿ ಸೇಲ್ಸ್ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಕಂಪನಿಯು ತನ್ನ ಉತ್ಪಾದನೆ ಮತ್ತು ಮಾರಾಟವನ್ನು ಇಲ್ಲಿ ವಿಸ್ತರಿಸಬಹುದಾಗಿದೆ. ತೀರ್ಮಾನ ಮಾಡೋದಾದರೆ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮೂಲಕ ಕಂಪನಿಯು ಭವಿಷ್ಯದ ಮಾರಾಟವನ್ನು ಅಂದಾಜಿಸಿ ಉತ್ಪಾದನೆ, ಹಣಕಾಸು ಮತ್ತು ಕಾರ್ಮಿಕರ ಮಾರುಕಟ್ಟೆ ಯೋಜನೆಗಳನ್ನು ಇಲ್ಲಿ ಉತ್ತಮವಾಗಿ ರೂಪಿಸಬಹುದಾಗಿದೆ. ಅದೇನೈತಿ ಕ್ವಶನ್ 2 ನೋಡೋದಾದರೆ TFC, TVS, AFC, AVC, AC ಆ್ಯಂಡ್ MC ಪ್ರಶ್ನೆ ಕೊಟ್ಟಾರೆ. ಇಲ್ಲಿ ಕೆಳಗಿನ ಮಾಹಿತಿಯಿಂದ TFC, TVS, AFC, AVC, AC ಮತ್ತು MCಗಳನ್ನು ಲೆಕ್ಕ ಹಾಕಿ ಕೇಳಿದ್ದಾರೆ. ಔಟ್ಪುಟ್ ಏನು ಕೊಟ್ಟಾರೆ 0, 1, 2, 3, 4, 5 ಕೊಟ್ಟಾರೆ. ಟೋಟಲ್ ಕಾಸ್ಟ್ ಎಷ್ಟು ಕೊಟ್ಟಾರೆ 100, 120, 140, 210, 240, 400 ಕೊಟ್ಟಾರೆ. ಇದರ ಉತ್ತರ ನೋಡೋದಾದರೆ ಸ್ಟೆಪ್ 1 ಐತಿ TFC ಕಂಡುಹಿಡಿಯೋದು ಕೇಳಿದ್ದಾರೆ. ಔಟ್ಪುಟ್ ಇಸ್ಕೊಲ್ ಟು 0 ಆಗಿರುವಾಗ ಟೋಟಲ್ ಕಾಸ್ಟ್ ಇಸ್ಕೊಲ್ ಟು ಫಿಕ್ಸ್ಡ್ ಕಾಸ್ಟ್ ಆದ್ದರಿಂದ TFC ಎಷ್ಟು ಆಗ್ತೈತಿ 100 ರೂಪಾಯಿ. TFC ಎಲ್ಲ ಔಟ್ಪುಟ್ ಮಟ್ಟಗಳಲ್ಲೂ 100 ಆಗಿರುತ್ತದೆ. ಸ್ಟೆಪ್ 2 ಏನೈತಿ TVC ಕಂಡುಹಿಡಿಯೋದು. ಫಾರ್ಮುಲಾ ಏನೈತಿ TVC ಇಸ್ಕೊಲ್ ಟು TC ಮೈನಸ್ TFC. Q TC TFC TVS ಕಾಲಮ್ ನೋಡ್ತೀವಿ. 0 ಒಳಗೆ TC 100 ಆಗುತ್ತೆ, TFC 100 ಆಗಿರುತ್ತದೆ, TVC 0 ಆಗಿರುತ್ತದೆ. 1 ಒಳಗೆ ಏನೈತಿ Q ಒಳಗೆ ಏನೈತಿ 1 ಆದರೆ TC 120 ಆಗಿರ್ತದೆ, TFC 100 ಆಗಿರ್ತದೆ, ಅದೇ TVC 20 ಆಗಿರ್ತದೆ. ಅದೇ TC 140 ಆದರೆ TFC 100 ಆಗಿರ್ತದೆ, TVC 40 ಆಗಿರ್ತದೆ. TC 210 ಆದರೆ TFC 100 ಆಗಿರ್ತದೆ, TFC 110 ಆಗಿರ್ತದೆ. 240 TVS ಆದರೆ TC 100 ಆಗಿರ್ತದೆ, TFC ಏನೈತಿ 140 ಆಗಿರ್ತದೆ. ಅದೇ 400 TVC ಆದರೆ TC 100 ಆಗಿರ್ತೈತಿ, TFC ಏನೈತಿ 300 ಆಗಿರ್ತದೆ. ಸ್ಟೆಪ್ 3 ನೋಡಿದರೆ AFC ಫಾರ್ಮುಲಾ ನೋಡಿದರೆ AFC ಇಸ್ಕೊಲ್ ಟು TFC ಬೈ Q ಅಂತ ಹೇಳೈತಿ. Qನಾಗ ಏನೈತಿ 1 2 3 4 5 ಕಾಲಮ್ ಐತಿ. TFC ಒಳಗೆ ಏನೈತಿ 100 100 100 ಐತಿ. AFC ಒಳಗೆ ಏನೈತಿ 150 33.33 25 25 ಈ ರೀತಿ ಕೊಟ್ಟಾರೆ. Q ಇಸ್ಕೊಲ್ ಟು 0 ಅಲ್ಲಿ AFCಯನ್ನು ಲೆಕ್ಕ ಹಾಕಲು ಇಲ್ಲಿ ಸಾಧ್ಯವಿಲ್ಲ. ಸ್ಟೆಪ್ 4 ಏನೈತಿ AVC ಫಾರ್ಮುಲಾ ನೋಡಿದರೆ AVC ಇಸ್ಕೊಲ್ ಟು TVC ಬೈ Q ಅಂತ ಕೊಟ್ಟಿದ್ದಾರೆ. Q ಒಳಗೆ ಏನೈತಿ 1 2 3 4 5 ಕೊಟ್ಟಾರೆ. TVC ಒಳಗೆ ಏನೈತಿ 20 40 110 140 300 ಆಗ್ತೈತಿ. ಅದೇ AVC ಒಳಗೆ ನಾವೇನು ಮಾಡಬೇಕು 20 20 36.67 35 ಮತ್ತು 60 ಅಂತೇಳಿ ಈ ರೀತಿ ಕಾಲಮ್ನ ಹಾಕೋದು. ಸ್ಟೆಪ್ 5 ಏನೈತಿ AC ಫಾರ್ಮುಲಾ ಏನೈತಿ AC ಇಸ್ಕೊಲ್ ಟು TC ಬೈ QC. Q ಒಳಗೆ ಏನೈತಿ 1 2 3 4 5 ಐತಿ. TC ಏನೈತಿ 120 140 210 240 400 ಐತಿ. AC ಏನೈತಿ 120 70 70 60 80 ಐತಿ. ಸೊ ಇಲ್ಲಿ ಸ್ಟೆಪ್ 6 ಏನೈತಿ MC ಫಾರ್ಮುಲಾ ಏನೈತಿ MCದು MC ಇಸ್ಕೊಲ್ ಟು ಚೇಂಜ್ ಇನ್ TC ಬೈ ಚೇಂಜ್ ಇನ್ Q ಅಂತ ಐತಿ. ಇಲ್ಲಿ Q ಏನೈತಿ ಪ್ರತಿ ಬಾರಿ 1 ಯೂನಿಟ್ ಹೆಚ್ಚಾಗುತ್ತದೆ. Q1 ಇಷ್ಟು 120 ಮೈನಸ್ 100 ಆದರೆ 20. Q2 ಇಷ್ಟು 140 ಮೈನಸ್ 120 ಆದರೆ 20. Q3 ಇಷ್ಟು 210 ಮೈನಸ್ 140 ಆದರೆ 70. Q4 ಇಷ್ಟು 240 ಮೈನಸ್ 210 ಆದರೆ 30. Q5 ಇಷ್ಟು 400 ಮೈನಸ್ 240 ಅಂದರೆ 160. ಸೊ ಇಲ್ಲಿ ಕಂಪ್ಲೀಟ್ ಆನ್ಸರ್ ಟೇಬಲ್ ನೋಡಿದರೆ Q TC TFC TVC AFC AVC AC ಇಲ್ಲಿ MC ಈ ರೀತಿ ಒಂದು ಕಾಲಮ್ನ ಹಾಕಿ ಅದರ ವಿವರಣೆ ಬಿಡಿಸಿ ತೀರ್ಮಾನ ಮಾಡಿದರೆ ಉತ್ಪಾದನೆಯ ಪ್ರಮಾಣ ಹೆಚ್ಚಾದಂತೆ AFC ಕಡಿಮೆ ಆಗುತ್ತದೆ. TC ಮತ್ತು TVSCಯಿಂದ ವಿವಿಧ ಸರಾಸರಿ ಮತ್ತು ಸೀಮಾಂತ ವೆಚ್ಚಗಳಲ್ಲಿ ಲೆಕ್ಕ ಹಾಕಬಹುದಾಗಿದೆ. ಪ್ರಶ್ನೆ 3 ಏನೈತಿ ಒಂದು ವಸ್ತುವಿನ ಬೆಲೆ 10 ರಿಂದ 12ಕ್ಕೆ ಏರಿದಾಗ ಅದರ ಬೇಡಿಕೆ 500 ಘಟಕಗಳಿಂದ 400 ಘಟಕಗಳಿಗೆ ಇಳಿಕೆ ಆಗುತ್ತದೆ. ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನು ಲೆಕ್ಕ ಹಾಕಿ ಮತ್ತು ಬೇಡಿಕೆ ಸ್ಥಿತಿಸ್ಥಾಪಕತೆಯ ಸ್ವರೂಪವನ್ನು ತಿಳಿಸಿದ್ದಾರೆ. ಉತ್ತರ ನೋಡಿದರೆ ಕೊಟ್ಟಿರುವ ಮಾಹಿತಿ ಏನೈತಿ ಇನಿಷಿಯಲ್ ಪ್ರೈಸ್ P1 ಇಸ್ಕೊಲ್ ಟು 10, ನ್ಯೂ ಪ್ರೈಸ್ P2 ಇಸ್ಕೊಲ್ ಟು 12, ಇನಿಷಿಯಲ್ ಡಿಮ್ಯಾಂಡ್ Q1 ಇಸ್ಕೊಲ್ ಟು 500, ನ್ಯೂ ಡಿಮ್ಯಾಂಡ್ Q2 ಇಸ್ಕೊಲ್ ಟು 400. ಫಾರ್ಮುಲಾ ಏನೈತಿ ಪರ್ಸೆಂಟೇಜ್ ಮೆಥಡ್ ಯೂಸ್ ಮಾಡ್ಕೊಳ್ತೀವಿ. ED ಇಸ್ಕೊಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಅಂತ ಹೇಳ್ತೀವಿ. ಸ್ಟೆಪ್ 1 ನೋಡಿದರೆ ಕ್ವಾಂಟಿಟಿ ಚೇಂಜ್ ಏನೈತಿ ಇಲ್ಲಿ Q ಇಸ್ಕೊಲ್ ಟು 400 ಮೈನಸ್ 500 ಇಲ್ಲಿ ಏನಾಗ್ತದೆ ಟೋಟಲ್ ಮೈನಸ್ 100 ಆಗುತ್ತದೆ. ಅದೇ ಪರ್ಸೆಂಟೇಜ್ ಚೇಂಜ್ ಇನ್ Q ನೋಡಿದರೆ ಮೈನಸ್ 100 ಡಿವೈಡ್ ಬೈ 500 ಇಂಟು 100 ಮಾಡಿದರೆ ಇಲ್ಲಿ ಮೈನಸ್ 20% ಬರ್ತೈತಿ. ಸ್ಟೆಪ್ 2 ಏನೈತಿ ಪ್ರೈಸ್ ಚೇಂಜ್ P ಇಸ್ಕೊಲ್ ಟು ಏನೈತಿ 12 ಮೈನಸ್ 10 ಐತಿ.
ಪಿ ಈಕ್ವಲ್ ಟು ಏನಿರ್ತೈತಿ 2 ಆಗ್ತೈತಿ. ಪರ್ಸೆಂಟೇಜ್ ಚೇಂಜಿನ ಏನೈತಿ ಪಿ ಆಗ್ತೈತಿ. 2/10 ಏನೈತಿ ಇಂಟು 100 ಮಾಡಿದರೆ ಇಲ್ಲಿ 20% ಆಗ್ತೈತಿ. ಸ್ಟೆಪ್ 3 ಇಲಾಸ್ಟಿಸಿಟಿ. ಇಡಿ ಈಕ್ವಲ್ ಟು -20/20 ಈಕ್ವಲ್ ಟು ಇಲ್ಲಿ ಏನೈತಿ ಇಡಿ ಈಕ್ವಲ್ ಟು -1 ಬರ್ತೈತಿ. ಋಣ ಚಿಹ್ನೆಯನ್ನು ಸಾಮಾನ್ಯವಾಗಿ ಇಲಾಸ್ಟಿಟಿಯ ಮ್ಯಾಗ್ನಿಟ್ಯೂಡ್ನಲ್ಲಿ ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ ಇಡಿ ಈಕ್ವಲ್ ಟು 1 ಅಂತೇಳಿ ನಾವು ನಿರ್ಣಯ ಮಾಡ್ಕೋತೇವೆ. ಇಡಿ ಈಕ್ವಲ್ ಟು 1 ಆಗಿರುವಂಥ ಬೇಡಿಕೆ ಯುನಿಟರಿ ಇಲಾಸ್ಟಿಕ್ ಡಿಮ್ಯಾಂಡ್ ಆಗಿದೆ. ಅಂದರೆ ಬೆಲೆಯಲ್ಲಿ 1% ಬದಲಾವಣೆ ಆದಾಗ ಬೇಡಿಕೆಯ ಪ್ರಮಾಣದಲ್ಲಿ 1% ಬದಲಾವಣೆ ಉಂಟಾಗುತ್ತದೆ. ಸೊ ಇಲ್ಲಿಗೆ ಏನೈತಿ ಚಾಪ್ಟರ್ ವೈಸ್ ಏನೈತಿ ಎಕನಾಮಿಕ್ಸ್ದು 2 ಮಾರ್ಕಸ್, 5 ಮಾರ್ಕಸ್ ಮತ್ತು 10 ಮಾರ್ಕಸ್ ಹಾಗೆ 15 ಮಾರ್ಕಸ್ನ ಕಡ್ಡಾಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಸ್ವವಿವರವಾಗಿ ನೋಡಿದ್ದೇವೆ. ನಿಮಗೆ ವಿಡಿಯೋ ಇಷ್ಟವಾದರಲ್ಲಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸ್ಬೋದು. ಧನ್ಯವಾದಗಳು.